ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ ಮತ್ತು ನನ್ನ ಸ್ನೇಹಿತರಿಗೆ. ಇವತ್ತು ಯುವ ರೈತರೊಬ್ಬರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಅವ್ರ ಶುಂಠಿ ತೋಟದಲ್ಲಿ. ಹಾಗೆ ತಮ್ಮ ಹೆಸರು ಹೇಳಿ? ರಾಜ ಅವರು. ಮತ್ತು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಅಕ್ಷಯ್ ಅವರು. ಇವರು ಯುವ ರೈತರು. ಪ್ರಾರಂಭ ಹಂತದಿಂದ ನಾನು ಗೊಬ್ಬರಗಳನ್ನ ಮತ್ತು ಮೆಡಿಸಿನ್ ಕೊಟ್ಕೊಂಡ್ಬಂದಿದ್ದೀನಿ ಅವರಿಗೆ. ಇವತ್ತು ಎಷ್ಟು ತಿಂಗಳಾಗಿದೆ ಅಕ್ಷಯ್? ಇವತ್ತಿಗೆ 7 ತಿಂಗಳು ತುಂಬಿ 15 ದಿವಸ ಆಗುತ್ತೆ. 15 ದಿವಸ ಆಗಿದೆ. 6 ತುಂಬಿ 15 ದಿವಸ ಆಗುತ್ತೆ. 6 ತಿಂಗಳು ಇದೆ. ಸ್ವಲ್ಪ ಕೊಟ್ಟಿದ್ರಿ ಅಂದ್ರೆ ಎಷ್ಟು ಕೊಟ್ಟಿದ್ದೀರಾ ಇದರಲ್ಲಿ? ಒಂದು ಕಾಲ್ ಭಾಗ ಕೊಟ್ಟಿದ್ದೀವಿ, 3ರಲ್ಲಿ 1 ಭಾಗ ಕೊಟ್ಟಿದ್ದೀವಿ. ಅದ್ರಲ್ಲಿ ಒಂದು 100 ಚಿಲ್ಲರೆ 100 ಚೀಲ 120 ಚೀಲ ನೀವು ಕಿತ್ತಿದ್ದೀವಿ. ಸೊ ಇದು ರೇಟ್ ಬಂದ್ಮೇಲೆ ಕೊಡಿ. ಮತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಇಂದ ನಾನು ಮಾರ್ಗದರ್ಶನ ಕೊಟ್ಟಿದ್ದೀನಿ. ಅದೇ ರೀತಿ ಸಮಯಕ್ಕೆ ಸರಿಯಾಗಿ ನೀವು ಕೊನೆ ತನಕ ಎಲ್ಲ ಮೇಂಟೈನ್ ಮಾಡಿದ್ದೀರಾ. ನಾವು ಕೊಡೋ ಮಾರ್ಗದರ್ಶನ ಜೊತೆಗೆ ನೀವು ಸಮಯಕ್ಕೆ ಸರಿಯಾಗಿ ಔಷಧಿ ಹೊಡಿದ್ದೀರಾ, ಪ್ರತಿಯೊಂದು ಕೆಲಸ ಮಾಡಿದ್ದೀರಾ. ನಾವು ಮಾರ್ಗದರ್ಶನ ಕೊಟ್ಟಿರ್ಬೋದು. ನಮ್ಮ ಮಾರ್ಗದರ್ಶನದಲ್ಲಿ ನಿಮಗೆ ಖುಷಿ ಇದೆಯಾ? ಏನು ಅನಿಸ್ತದೆ? ಮಾಡ್ಬೋದಾ ಬೇರೆ ರೈತರು? ನಾವು ಫಸ್ಟಿಂದನೂ ಮೊದಲು ನಿಮ್ಮನ್ನ ಪರಿಚಯ ನಾವೇ ಮಾಡ್ಕೊಂಡು ಅಡಿಕೆಯಿಂದನೂ ನಿಮ್ಮನ್ನ ಕರೆಸ್ತಾ. ಮೊದಲನೇದಾಗಿ ಇವರ ತಂದೆ ಗಿಣಿ ಅಣ್ಣವ್ರನ್ನ ನಾನು ಭೇಟಿಯಾಗ ಅಡಿಕೆ ಕೊಟ್ಟಿದ್ದೆ. ಅಡಿಕೆ ಹೇಗಿದೆ ಈಗ? ಅಡಿಕೆ ಇನ್ನೂ 4.5 ವರ್ಷ ಚೆನ್ನಾಗಿ ಇಂಪ್ರೂವ್ಮೆಂಟ್ ಉಂಟು, ಗಿಡನೂ ಚೆನ್ನಾಗಿ ಉಂಟು. ಓಕೆ. ಇದು ನಂತರ ಇವರು ಶುಂಠಿ ಮಾಡಿದ್ರು. ಸ್ಟಾರ್ಟಿಂಗ್ ನೋಡಿ ಸಾವಯವ ಗೊಬ್ಬರಗಳು ಅಥವಾ ಜೈವಿಕ ಗೊಬ್ಬರಗಳನ್ನ ಕೊಟ್ಟು ನಂತರ ರಾಸಾಯನಿಕ ಕಾಂಬಿನೇಷನ್ ಮಾಡಿ ಕೊಟ್ಟಿದ್ದೀನಿ. ಗ್ರೀನ್ ಪ್ಲಾಂಟ್ ಅವ್ರದ್ದು ಭೂಮಿ ಪವರ್ ಕೊಟ್ಟಿದ್ದೀನಿ. ಮತ್ತು ಒಂದು ಡ್ರಂಚಿಂಗ್ ಮಾಡಿದ್ರೆ ಒಂದು ಡ್ರಂಚಿಂಗ್ ಅಷ್ಟೇ, ಒಂದು ಸ್ಪ್ರೇ ಮಾಡಿದ್ದೀನಿ. ಮತ್ತು ಕಾಂಬಿನೇಷನ್ ಕೊಟ್ಟಿದ್ದೀನಿ. ಬರೀ ರಾಸಾಯನಿಕನೇ ಬೆಳೆಯೋಕ್ಕಾಗಲ್ಲ ಅಥವಾ ಜೈವಿಕನೇ ಬೆಳೆಯೋಕ್ಕಾಗಲ್ಲ ಅಥವಾ ಸಾವಯವ ಬೆಳೆಯೋಕ್ಕಾಗಲ್ಲ. ಎಲ್ಲ ಮಿಶ್ರಣ ಮಾಡಿ ಬೆಳೆಯೋದ್ರಿಂದ ನಾವು ಈ ಥರ ಇಳುವರಿ ತೆಗಿಬೋದು. ಮತ್ತು ಸಮಯಕ್ಕೆ ಸಂದರ್ಭದಲ್ಲಿ ನೀವು ಮೆಡಿಸಿನ್ನ ಕರೆಕ್ಟ್ ಟೈಮಲ್ಲಿ ಸ್ಪ್ರೇ ಮಾಡಬೇಕು. ಈ ಸರಿ ಬಂದಂಥ ಪಿರಿಕ್ಯುಲರ್ ರೋಗ ನಿಮಗೆ ಆದಷ್ಟು ಕಾಡಿಲ್ಲ. ಬಟ್ ಏನಂದ್ರೆ ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡಿದ್ರು ಇವರು. ಅದು ಅವರ ಒಂದು ಮಾರ್ಗದರ್ಶನ ಕೊಟ್ಟ ತಕ್ಷಣ ಅವ್ರು ಸ್ಪ್ರೇ ಮಾಡಿದ್ದಾರೆ. ಒಳ್ಳೇದಾಗಲಿ ಅಕ್ಷಯ್ ಅಣ್ಣ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಇದೇ ಥರ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ.